ಗುಡ್ ಆಫ್ಟರ್ನೂನ್ ಎವ್ರಿವನ್. ನಾನಿವತ್ತು ಲೆಫ್ಟ್ ಓವರ್ ರೈಸಲ್ಲಿ ಇದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ನಾನು ಇದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಚಿತ್ರಾನ್ನ ರೆಡಿಯಾಗಿದೆ. ಇದು ಚಿತ್ರಾನ್ನಗೆ ನಾನು ಈರುಳ್ಳಿ 1, ಬೆಳ್ಳುಳ್ಳಿ ಸ್ವಲ್ಪ, ಮೆಣಸಿನ್ಕಾಯಿ 3 ಮತ್ತು ಇದು ಕರಿಬೇವು ತೊಗೊಂಡಿದ್ದೀನಿ. 1 ಚಿಕ್ಕ ಟೊಮೆಟೊ ತೊಗೊಂಡಿದ್ದೀನಿ. ಇವತ್ತು ನಿಂಬೆಹಣ್ಣು ತೊಗೊಂಡಿಲ್ಲ, ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ ನೆನ್ನೆದು ರಾತ್ರಿದು ರೈಸು ತೊಗೊಂಡಿದ್ದೀನಿ. ಸೊ ಇವತ್ತು ನಾನು ಇದು ಲೆಫ್ಟ್ ಓವರ್ ರೈಸಲ್ಲಿ ಇದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಕೊತ್ತಂಬರಿ ಸ್ವಲ್ಪ ತೊಗೊಂಡು ಹಚ್ಕೊಂಡಿದ್ದೀನಿ. ಸೊ ನಾನಿವಾಗ ಬಾಣಲಿ ತೊಗೊಂಡಿದ್ದೀನಿ. ಸೊ ನಾನು ಗ್ಯಾಸ್ ಅಂಟಿಸ್ತಾ ಇದ್ದೀನಿ. ಬಾಣಲಿ ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಿದ್ದೆ. ಸೊ ಇವಾಗ ನೆನ್ನೆ ರೈಸ್ ಮಿಕ್ಕಿತ್ತು. ಸೊ ಅದನ್ನು ಸ್ವಲ್ಪ ನಾನು ಮಕ್ಕಳಿಗೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಸೊ ನಾನಿವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಈಸಿ ಅಂದರೆ ಚಿತ್ರಾನ್ನ. ಸೊ ಲೆಫ್ಟ್ ಓವರ್ ರೈಸಲ್ಲಿ ಪುಳಿಯೋಗರೆ, ಕರ್ಡ್ ರೈಸ್ ಎಲ್ಲ ಮಾಡ್ಕೊಬೋದು. ಬಟ್ ನನ್ನ ಮಗ ಇವತ್ತು ಚಿತ್ರಾನ್ನ ತಿನ್ನಬೇಕಂದ. ಸೊ ನಾನಿವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ಟೊಮೆಟೊ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಅನ್ನಕ್ಕೆ ನಾನು ಉಪ್ಪು ಹಾಕಿಲ್ಲ. ಸೊ ನಾನಿನ್ನು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಉಪ್ಪನ್ನ. ಫ್ಲೇಮ್ ಕಮ್ಮಿ ಮಾಡಿದ್ದೀನಿ. ಇವಾಗ ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಸೊ ನಿಮಗೆ ನೆನ್ನೆ ರೈಸು ಏನಾದರೂ ಮಿಕ್ಕಿದ್ರೆ ಈ ಥರ ಚಿತ್ರಾನ್ನ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ರೈಸ್ ಮಿಕ್ಕಿದ್ರೆ ಉದ್ದಿನಬೇಳೆ ಸ್ವಲ್ಪ ನೆನೆಸ್ಬಿಟ್ಟು ಆ ರೈಸ್ನ ಆಮೇಲೆ ಗ್ರೈಂಡ್ ಮಾಡಿಬಿಟ್ಟು ಉದ್ದಿನಬೇಳೆ ಗ್ರೈಂಡ್ ಮಾಡಿ ಅವನ್ನೆರಡು ಮಿಕ್ಸ್ ಮಾಡಿ ನೀವು ಇಡ್ಲಿ ದೋಸೆ ಮಾಡ್ಕೊಳ್ಬೋದು. ಸೊ ಆಗಿದೆ. ಇವಾಗ ನಾನು ರೈಸ್ ಹಾಕ್ತಾಯಿದ್ದೀನಿ. ರೈಸ್ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಚಿತ್ರಾನ್ನ ರೆಡಿಯಾಗಿದೆ. ಸೊ ಈ ಥರ ಲೆಫ್ಟ್ ಓವರ್ ರೈಸ್ ಇದ್ದರೆ ಸುಮ್ಮನೆ ಅದನ್ನು ವೇಸ್ಟ್ ಮಾಡಬೇಡಿ. ಮುದ್ದೆಗೆ, ಇಲ್ಲಾಂದರೆ ಈ ಥರ ಮಕ್ಕಳಿಗೆ ತಿಂಡಿಗಳು, ಇಲ್ಲಾಂದರೆ ದೋಸೆ ಏನಕ್ಕಾದರೂ ಯೂಸ್ ಮಾಡಿ. ಸೊ ನೋಡಿ, ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಂಡು
ಸಾರಿ ಇದು ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಸೊ ಇವಾಗ ಚಿತ್ರಾನ್ನ ರೆಡಿಯಾಗಿದೆ.